ಈಗಾಗಲೇ ತಮಗೆ ಪತ್ರಿಕಾ ವಿಚಾರವನ್ನು ತಿಳಿಸಲಾಗಿದೆ. ಸಾಹಿತ್ಯ ಸಮ್ಮೇಳನ ನಡೆದ ತರುವಾಯ ಒಂದು ಆದೇಶವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರಡಿಸಿತ್ತು. ಅದರಲ್ಲಿ ಎಲ್ಲ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ಹೋಬಳಿ ಮಟ್ಟದ ಎಲ್ಲ ಸಮಿತಿಗಳನ್ನು ರದ್ದುಪಡಿಸೋದ್ರ ಜೊತೆಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕಾರಿ ಸಮಿತಿಯ ರಚನೆ ಮಾಡೋದಕ್ಕೆ ಅಧ್ಯಕ್ಷರನ್ನಾಗಿ ನಾಮನಿರ್ದೇಶನ ಮಾಡಿ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶದಲ್ಲಿ ಸಾಹಿತ್ಯ ಪರಿಷತ್ತಿನ ಬಯಲ ನಿಬಂಧನೆಗಳ ಅನುಸಾರವಾಗಿ ಕೆಲವು ಸಮಸ್ಯೆಗಳಿದ್ದುದನ್ನು ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ನಾವು ಅಪೀಲ್ ಮಾಡಿಕೊಂಡ್ವಿ, ಬೇಡಿಕೆಯನ್ನು ಸಲ್ಲಿಸಿದ್ವಿ. ಅದಕ್ಕೆ ಉಚ್ಚ ನ್ಯಾಯಾಲಯ 31/12/2024 ಒಂದು ತಡೆಯಾಜ್ಞೆಯನ್ನು ಆದೇಶಕ್ಕೆ ನೀಡಿದೆ. ಈ ತಡೆಯಾಜ್ಞೆಯನ್ನು ತಮಗೆ ತಿಳಿಸುವ ಮೂಲಕ ಇನ್ನು ಮುಂದೆ ಈ ಹಿಂದೆ ಇದ್ದಂತಹ ಜಿಲ್ಲಾ ಕಾರ್ಯಕಾರಿ ಮಂಡಳಿ ಏನಿದೆ, ತಾಲೂಕು ಸಮಿತಿ ಏನಿದೆ, ಅದು ಯಥಾವತ್ತಾಗಿ ಮುಂದುವರಿಯುತ್ತೆ ಅನ್ನುವಂಥ ಮಾಹಿತಿಯನ್ನು ತಮಗೆ ತಿಳಿಸಲಿಕ್ಕೆ ಇವತ್ತು ಸರ್ ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲರೂ ಸರ್ ಕಾರಣ ಏನು ಅಂತ ಸರ್ ಬೈಲಾದ ಕೆಲವು ನಿಯಮಗಳು ಅಲ್ಲಿ ಉಲ್ಲಂಘನೆ ಆಗಿದೆ ಅನ್ನುವಂಥ ಈಗಾಗಲೇ ಕೋರ್ಟ್ ನಲ್ಲಿ ಅದು ಇರೋದ್ರಿಂದ ಸರ್ ಅದನ್ನ ಇಲ್ಲಿ ಹೇಳ್ಬೇಕು ಏನೋ ನಿಯಮಾವಳಿ ಇದೆಲ್ಲ ನಿಮಗೆ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ, ಯಾವ ಇದರ ಅಂಶಗಳನ್ನು ಆಧರಿಸಿ ತಡೆಯಾಜ್ಞೆ ಕೊಟ್ಟಿದೆ ಅಂತ ಹೇಳಿದ್ರೆ ಸಾಕು. ಆ ಬೈಲಾ ಪ್ರಕಾರ ಏನ್ ತಪ್ಪಾಗಿದೆ ಸರ್? ಏನಿಲ್ಲ, ಇಲ್ಲಿ ನಾವು ಹೋಗಿರುವಂತ ವಿಚಾರ ತಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೈಲಾ, ಕನ್ನಡ ಸಾಹಿತ್ಯ ಪರಿಷತ್ ಬೈಲಾ ಅಂತ ಇದ್ರೆ ಎಲ್ಲ ಇದು ವೆಬ್ಸೈಟ್ ನಲ್ಲಿ ಸಿಗುತ್ತೆ. ಆ ಬೈಲದ ಪ್ರಕಾರ ನಿಯಮ 20 ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಅಧಿಕಾರ ಮತ್ತು ಜವಾಬ್ದಾರಿಗಳಲ್ಲಿ 4ನೇ ಅಂಶ, ಅಧ್ಯಕ್ಷರ ಅಧಿಕಾರಾವಧಿ ಪೂರ್ಣಗೊಳ್ಳುವ ಮೊದಲೇ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಯಾವುದೇ ಕಾರಣದಿಂದ ತೆರವಾದಲ್ಲಿ ಇನ್ನುಳಿದ ಅವಧಿಗೆ ಕೇಂದ್ರ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಚುನಾಯಿತ ಸದಸ್ಯರಲ್ಲಿ ಒಬ್ಬರನ್ನು ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯಕಾರಿ ಸಮಿತಿಯಲ್ಲಿ ಆಯ್ಕೆ ಮಾಡಿಕೊಳ್ಳತಕ್ಕದ್ದು. ಇದೇ ನಿಯಮ ಹೊರ ದೇಶ ಘಟಕಗಳನ್ನು ಹೊರತುಪಡಿಸಿ ಪರಿಷತ್ತಿನ ಉಳಿದೆಲ್ಲ ಘಟಕಗಳಿಗೆ ಅನ್ವಯಿಸತಕ್ಕದ್ದು ಅಂತ ಇದೆ. 21 ತೆರವಾದ ಬೇರೊಬ್ಬರ ಸ್ಥಾನಕ್ಕೆ ಬೇರೊಬ್ಬರನ್ನು ಸಹ ಆಯ್ಕೆ ಅಂದರೆ ಕೋಆಪ್ಟ್ ಮಾಡಿಕೊಳ್ಳುವುದು, ರಾಜೀನಾಮೆಯಿಂದ ಅಂಗೀಕೃತವಾದ ಅಥವಾ ಬೇರಾವುದೇ ಕಾರಣದಿಂದ ತೆರವಾದ ಸ್ಥಾನಕ್ಕೆ ಉಳಿದ ಅವಧಿಗೆ ಅರ್ಹರಾದ ಬೇರೊಬ್ಬರನ್ನು ಸಹ ಆಯ್ಕೆ ಅಥವಾ ಕೋಆಪ್ಟ್ ಮಾಡಿಕೊಳ್ಳುವ ಅಧಿಕಾರವನ್ನು ಆಯಾ ಘಟಕದ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ. ಅಲ್ಲಿ ಜಿಲ್ಲೆ, ತಾಲೂಕು ಎಲ್ಲ ಏನ್ ತೆರವಾಗುತ್ತೆ ಆ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ, ಘಟಕದ ಕಾರ್ಯಕಾರಿ ಸಮಿತಿ. ತೆರವಾದ ಸ್ಥಾನದಲ್ಲಿ ಯಾವ ಜಿಲ್ಲೆ ಅಥವಾ ತಾಲೂಕು ಅಥವಾ ವರ್ಗದ ವ್ಯಕ್ತಿ ಸದಸ್ಯನಾಗಿದ್ದಾನೋ ಅದೇ ಜಿಲ್ಲೆ, ತಾಲೂಕು, ವರ್ಗಕ್ಕೆ ಸೇರಿದ ವ್ಯಕ್ತಿಯನ್ನೇ ಸಹ ಕೋಆಪ್ಟ್ ಮಾಡಿಕೊಳ್ಳತಕ್ಕದ್ದು. ಸಹ ಕೋಆಪ್ಟ್ ಮಾಡಿಕೊಳ್ಳುವ ಮಾಹಿತಿಯನ್ನು ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಆಯಾ ಘಟಕವು ಸಲ್ಲಿಸತಕ್ಕದ್ದು ಮತ್ತು ಅದನ್ನು ಅವರು ಕೇಂದ್ರ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ದಾಖಲಿಸತಕ್ಕದ್ದು ಅಂತ ಇದೆ. ಈ ನಿಯಮ ಪಾಲನೆ ಆಗಿಲ್ಲ. ಅಲ್ಲ, ಇದಾದ್ಮೇಲೆ ಒಂದು ತಿದ್ದುಪಡಿ ಆಗಿದೆ. ಅದು ಸಾಹಿತ್ಯ ಸಮ್ಮೇಳನಕ್ಕೆ ಆದೇಶದಲ್ಲೇ ಇದೆ. 37(2) ಜೋಶಿ ಅವರಿಗೆ ಮುದ್ದೆಗೌಡರು ನೇಮಕ ಮಾಡುವ ಏನಂತಾರೆ ಪವರ್ ಇಲ್ಲ ಅಂತಿದೆ. ಇಲ್ಲ ಸರ್, ಹಂಗೇನಿಲ್ಲ. ನಿಮ್ಮ ಆಡಳಿತ ಮಂಡಳಿ ಪದಾಧಿಕಾರಿ ಯಾವುದೇ ರೀತಿಯಲ್ಲಿ ನಮ್ದೇನಿಲ್ಲ, ನಿಯಮ ಪಾಲನೆ ಆಗಿಲ್ಲ ಅಷ್ಟೇ. ಚುನಾಯಿತ ಪದಾಧಿಕಾರಿ ಆಯ್ಕೆ ಮಾಡಬೇಕು ಕಾರ್ಯಕಾರಿ ಮಂಡಳಿ ಅಧ್ಯಕ್ಷ. ಅಂದ್ರೆ ಅದು ಪೂರ್ತಿ ಬೈಲಾದಲ್ಲಿ ಇದೆ. ಅದನ್ನ ನಾವು ಕೂಲಂಕುಷವಾಗಿ ಅಲ್ಲ, ಮಾತ್ರ ಕೋರ್ಟ್ ನಲ್ಲಿ ಇರೋದ್ರಿಂದ ಮಾತ್ರ ಕಾರ್ಯಕಾರಿ ಮಂಡಳಿ ಇದಕ್ಕೆ ನಿರ್ಧಾರಕ್ಕೆ ಬಿಟ್ಟಿದೆ.
ಅಲ್ಲಲ್ಲ ಈಗ ಸ್ಟೇ ಇರೋದ್ರಿಂದ ಈಗ ಅವರು ಇಲ್ಲ, ಅದೇ ಆದೇಶಕ್ಕೆ ಸ್ಟೇ ಕೊಟ್ಟಿರೋದ್ರಿಂದ ಅವ್ರಿಗೆ ಇಲ್ಲ. ತಡೆಯಾಜ್ಞೆ ಇದೆ. ಇದು ತಾತ್ಕಾಲಿಕ ತಡೆಯೋದನ್ನ ಪರ್ಮನೆಂಟ್ ಸರ್ ಇದು. ಮುಂದಿನ ತಿಂಗಳಿಗೆ ಹಿಯರಿಂಗ್ ಇದೆ ಸರ್. 6/2/2024 ಮುಂದಿನ hearing. ಈಗ ಜಿಲ್ಲಾಧ್ಯಕ್ಷರು ಕೂಡ ಮುಂದುವರಿಯಂಗಿಲ್ಲ. ಹೌದು. ಏನ್ ಸರ್? ಜಿಲ್ಲಾಧ್ಯಕ್ಷರು ಮುಂದುವರಿಯಂಗಿಲ್ಲ. ಯಾವ ಜಿಲ್ಲಾಧ್ಯಕ್ಷರು? ಈಗ ಕಾಸಪ್ಪ ಮುದ್ದೇಗೌಡರು ಆಗಲ್ಲ ಅದು. ಹೌದು ಇಲ್ಲ. ಅದಕ್ಕೆ ತಡೆಯಾಜ್ಞೆ ಕೊಟ್ಟಿರೋದು. ಇವ್ರು ವೀರಣ್ಣನದ್ದು continue. ಮುಂದಿನ ಹಿಂದೆ ಇದ್ದಂತೆ ಎಲ್ಲಾ ಆದೇಶಗಳು ಯಥಾವತ್ತು ಮುಂದುವರಿಯುತ್ತೆ. ಟೋಟಲ್ ಎಷ್ಟು ಜನ ಪದಾಧಿಕಾರಿಗಳು ಈಗ ಅವರು ಇದಾಗಿರೋ ಸರ್ ಈಗ ನೀವು? ಎಲ್ಲಿಗೆ ಸರ್? ಈಗ ತಾಲೂಕು ಹೋಬಳಿ ಡಿಸ್ಟಿಕ್ ಇದೆಯಲ್ಲ ಓವರ್ ಎಷ್ಟು ಜನ ಪದಾಧಿಕಾರಿಗಳು ಹುದ್ದೆಯಿಂದ ನೀವು ಬಿಡುಗಡೆ ಆಗಿರೋದು? ಎಲ್ಲರಿಗೂ ಅಲ್ಲ ಅಂದಾಜು ಅಲ್ಲ ಟೋಟಲ್ ಒಂದು ಸಂಖ್ಯೆ ಎಷ್ಟು ಜನ ಸಂಖ್ಯೆ? ಸಂಖ್ಯೆ ಸರ್ ಈಗ ಬೈಲದಲ್ಲೇ ಇದೆ. ಜಿಲ್ಲಾ ಘಟಕದ ಎಷ್ಟು ಜನ ಇದೆ, ತಾಲೂಕದ ಎಷ್ಟು ಜನ ಇದೆ, ಏನ್ ಬೈಲದಲ್ಲೇ ಇದೆ. ನಾವು ಒಂದು ಅಂದಾಜು ಅದ್ರ ಪ್ರಕಾರನೇ ಆಯ್ಕೆ ಆಗಿದ್ದು 100 ಎಲ್ಲ. ಮೇಲೆ ಈ ತರ ಇದೆಯಾ, 100 ಮೇಲೆ ಇದೆಯಾ ಅವ್ರಿಗೆ ಒಂದು ಪದಾಧಿಕಾರಿಗಳ ಪದಾಧಿಕಾರಿಗಳ ಹುದ್ದೆ ಬಿಡುಗಡೆ ಆಗಿದೆಯಲ್ಲ ಸರ್ ನಿಮ್ ಕಾರ್ಯಕಾರಿ ಮಂಡಳಿ ಎಷ್ಟು ಇಲ್ಲ, ಜನ? ಹಂಗೇನಿಲ್ಲ. ಕಾರ್ಯಕಾರಿ ಮಂಡಳಿ ಸಂಪೂರ್ಣ ಅಂತಾನೆ ಆದೇಶ. ಅಲ್ಲ ಎಷ್ಟು ಜನ ಬರ್ತಾರೆ ಸರ್? ಎಷ್ಟು ಜನ ಅದರಲ್ಲಿ ಕಾರ್ಯಕ್ರಮ ಮಂಡಳಿ ಎಷ್ಟು ಜನ ಬರ್ತಾರೆ? ಸರ್ ನಾನು ಹೇಳ್ತಾ ಇರೋದು ಈಗ ಬಿಡುಗಡೆ ಆಗೋದು ಸರ್. ಸುಮಾರು ಎಷ್ಟು ಸಂಖ್ಯೆ ಆಗ್ಬೋದು ಸರ್? ಸದಸ್ಯರೆಲ್ಲ ಜಿಲ್ಲಾ ಅವ್ರಿಗೆ ಕಮಿಟಿ ಎಲ್ಲ 35-40 ಅದನ್ನೇ ಒಂದು